ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಮ್ಮಕ್ಕೆ ಚಂದ ನೋಡ್ಕೊಳ್ಳೋದು ನಿನ್ ಕಡೆ ಇರೋದು ರಮಣ. ನನ್ನೀಗ ಏನು ಮಾಡಬೇಕು ಅಂತಿರ್ಲಾ? ಅದಕ್ಕೆಗೆ ಯಾವತ್ತಾದ್ರೂ ಮುದ್ದು ಕೊಟ್ಟಿದ್ಯಾರ ಬಡ? ಅಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ದಿಗ್ಲಾಯ್ತದೆ. ಇನ್ನು ಮುತ್ತೆಂಗಪ್ಪ ಕೊಡೋದು? ಓ ರಮಣ, ಬಿಡ್ಸಾಮಿ ಏನಿಲ್ಲ ಆಯ್ತಲ್ಲ ಕೆಲಸ ಎಲ್ಲ? ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣೋ. ಇದೇ ನಿನ್ನ ಬರ್ನಿಲ್ವಲ್ಲ ಅಂತ. ಏನು ನನ್ನ ಬಗ್ಗೆ ಯೋಚನೆನಾ? ಯಾಕ್ಲಾ, ಏನಾರ ಕ್ಯಾಮೆ ಇತ್ತಾ? ಏ ಹಂಗೇನಿಲ್ಲ ರಮಣ. ಮತ್ತಿನ್ಯಾಕ್ಲ ನಾನು ಕಾಯ್ಕೊಂಡಿದ್ದೆ. ನಾನೇ ಕಾಯ್ಕೊಂಡಿರ್ಲಿ, ಹೊಳಿಗೆ ಹೋಗು, ಅದಕ್ಕೆ ಕಾಯ್ಕೊಂಡಿರ್ತಾರೆ. ಏನು ಏನೆಲ್ಲ ಹೇಳ್ತಿದ್ಯಾ? ಜಾನಕಿ ಅವ್ರು ಕಾಯ್ಕೊಂಡವ್ರಾ? ಲವ್ ನಿಂತವೇನಾರು ಹೇಳಿದ್ರಾ? ಅಣ್ಣವು ಅದನ್ನೆಲ್ಲ ಯಾರು ತಗೊಂಡು ಹೇಳೋಕಾಯ್ತದ? ಲೇ ಅಯ್ಯ, ನಿನ್ನ ತಟ್ಟು ಬಿಡ್ತೀನಿ ನೋಡು. ಅದೇ ನೆಟ್ಗೆ ಹೇಳ. ಅದನ್ನೆಲ್ಲ ಬಿಡ್ಸೋಳಕಾಯ್ತದ ರಮಣ? ಹೊಸ್ದಾಗಿ ಮದುವೆ ಆಗಿರೋ ಜೋಡಿಗಳು ಅದ್ರಾಗವೇ ಪಿರುತಿ ಮಾಡಿ ಮದುವೆ ಆದವ್ರಲ್ವೇ, ಗೊತ್ತಾಗೋದಕ್ಕೆ ಮುಂಚೆ ಗೂರು ಸೇರ್ಕೊಳೋದಲ್ವೇ, ಅದನ್ನೇ ಹೇಳಿದ್ದು ರಮಣ. ಲೇ ಅಯ್ಯ, ನೀನು ಯಾರ ಮುಂದೆನಾರ ಹಿಂಗೆ ಹೇಳ್ಬಿಟ್ಟಿಯ? ಯಾಕೆ ಅದ್ರಲ್ಲೆಲ್ಲ ಐತೆ ರಮಣ? ಎಲ್ರ ಮನೇಲೂ ಅದೇ ಥರ ನಡೆಯೋದು. ಲೇ ಎಲ್ರ ಮನೆ ಬೇರೆ, ನಮ್ಮ ಮನೆಯೇ ಬೇರೆ. ಅಣ್ಣವು ನಾವು ಗಂಡಸ್ರಲ್ಲ ಹಿಂಗೆಯ ಹೊರಗಡೆ ಕೂಗಾಡ್ತಾ ಇರ್ತೀವಿ, ಅದೇ ರೂಮ್ಗೆ ಹೋಗಿ ಎಂಟ್ರ ಜೊತೆ ಕುಚ್ಚು ಕುಚ್ಚು ಅಂತ ಮುದ್ದಾಟ ಇದ್ದೇ ಇರ್ತೈತೆ. ಲೇ ಪುಟ್ಸಾಮಿ, ನಾನು ಬ್ರಹ್ಮಚಾರಿಕಲ್ಲ. ನೀ ಬ್ರಹ್ಮಚಾರಿ ಆದ್ರೆ ನಾನು ಕರ್ನಾಟಕದ ಮುಖ್ಯಮಂತ್ರಿ ಕಣ ಅಣ್ಣವು. ಅಣ್ಣವು ಹೋಗು ಹೋಗು, ಅದಕ್ಕೆ ಕಾಯ್ತಾ ಇರ್ತಾರೆ. ಹೋಗು ಹೋಗು. ಲೇ ಅಯ್ಯ, ಇನ್ನೊಂದ್ಕಿತ ಸಿಗೋ ಐತೆ ನಿಂಗೆ. ಬ್ರಹ್ಮಚಾರಿ ಅಂತ ಬ್ರಹ್ಮಚಾರಿ, ಹೋಗೋಣ. ರಾಮು ಅವರೇ ಬಂದ್ರಾ? ನಾನು ನಿಮಗೆ ಕಾಯ್ತಾ ಇದ್ದೆ. ಹಾಂ, ನನಗೋಸ್ಕರ ಕಾಯ್ತಿದ್ರಾ? ಯಾಕೆ? ಊಟ ಮಾಡೋದಕ್ಕೆ. ಹಾಂ, ಊಟಕ್ಕ? ಹ್ಞೂ, ನೀವೇನು ಅನ್ಕೊಂಡ್ರಿ? ಇಲ್ಲ ಇಲ್ಲ, ನಾನೇನು ಅನ್ಕೊಂಡಿಲ್ಲ. ರಾಮು ಅವರೇ ಏನಾಯ್ತು? ಯಾಕೆ ಇರೋದಕ್ಕೂ ಗಾಬರಿ ಆಗ್ತಿದ್ದೀರಾ? ಹಾಂ, ಜಾನಕಿ ಅವ್ರು ಕಂಡಿಡ್ದ್ಬಿಟ್ರಾ? ಸ್ವಲ್ಪ ಹುಷಾರಾಗಿರ್ಬೇಕು ನಾನು. ಹಾಗೇನಿಲ್ಲ, ನಿಮ್ಮ ತವಸಿ ಮಾತಾಡಬೇಕು. ಊಟ ಮುಗಿಸ್ಕೊಂಡು ಬಂದ್ಮೇಲೆ ಮಾತಾಡೋಣವಾ? ಇಲ್ಲ ಇಲ್ಲ, 2 ನಿಮಿಷ ಅಷ್ಟೇಯ. ಸರಿ, ಕೇಳಿ. ಅದಕ್ಕೆಗೆ ಯಾವತ್ತಾದ್ರೂ ಮುದ್ದು ಕೊಟ್ಟಿದ್ಯಾರ ಬಡ? ಏನಾಯ್ತು? ಹೆಂಗಿರ್ತಾವ ಆ ಇಸ್ಯ ಕೇಳೋದು?
ಏನಾದರೂ ಹೇಳೋದು ಕೊಡೋದು ಆಗಿದ್ರೆ ನಾನು ಬೇಕಾದ್ರೆ ಕಣ್ಣು ಮುಚ್ಕೋತೀನಿ. ನಮರೇ, ಏನಾಯಿತು? ನೀವು ಕಣ್ಣೇನು ಮುಚ್ಚಬೇಡಿ, ಹಂಗೆ ಇರಿ. ಸರಿ, ಮತ್ತೇನಂತ ಬೇಗ ಹೇಳಿ. ರಾಮಣ್ಣ ಬಂದವನೆ, ಒಸಿ ಬೇಗ ಬನ್ನಿ. ಲೇ, ಯಾಕೆ ಇಷ್ಟೊಂದು ಆತರ ನಿನಗೆ? ಒಂದು ಸ್ವಲ್ಪ ಹೊತ್ತಿರು, ಇದನ್ನು ತಿಂದು ಖಾಲಿ ಮಾಡಿ ಆಮೇಲೆ ಬರ್ತೀನಿ. ಅಯ್ಯೋ ಅಕ್ಕ, ಒಸಿ ಬಿರ್ನೆ ಬನ್ನಿ. ರಾಮಣ್ಣ ಬಂದವನೆ, ನಮ್ಮ ಡ್ರಾಮನ್ ಶುರು ಮಾಡೋಣ. ಲೇ, ಪ್ರೇಕ್ಷಕರು ಬಂದಿದ ತಕ್ಷಣ ಆ್ಯಕ್ಟರ್ಸ್ ಹೋಗಿ ಆ್ಯಕ್ಟಿಂಗ್ ಶುರು ಮಾಡಬಾರ್ದು. ಆ್ಯಕ್ಟರ್ ಅಂದಮೇಲೆ ಸ್ವಲ್ಪ ದಿಮಾಕ್ ಇರಬೇಕು ತಾನೆ. ಸರಿ ಅಕ್ಕ. ಈಗ ನೀನು ಡ್ರಾಮಾಗೆ ಬೇಕಾಗಿರೋ ಪ್ರಾಪರ್ಟಿ ರೆಡಿ ಮಾಡು. ಹಾಂ ಲೇ, ಡ್ರಾಮಾಗೆ ಏನು ಪ್ರಾಪರ್ಟಿ ಬೇಕು ಅಂತ ನಿನಗೆ ಗೊತ್ತಿಲ್ವಾ? ನಿಮ್ಮ ಬಟ್ಟೆ ಬ್ಯಾಗು. ಅದನ್ನೇ ಹೋಗಿ ರೆಡಿ ಮಾಡು. ಸರಿ ಅಕ್ಕ, ನಿಮ್ಮ ಬಟ್ಟೆನೆಲ್ಲ ಬ್ಯಾಗ್ನಾಗ ಮಡಗ್ತೀನಿ. ಲೇ, ಸಾಕು ಕಣೆ, ಮತ್ತೆ ಎಲ್ಲ ತಗೊಂಡು ಬಂದು ಜೋಡಿಸ್ಬೇಕಲ್ಲ. ಅಯ್ಯೋ ಹೌದಲ್ವಾ, ಮರ್ತೇ ಬಿಟ್ಟೆ ಅಕ್ಕ. ಕೆಳಗೆ ಹೋದ್ಮೇಲೆ ಏನು ಮಾಡಬೇಕು ಅಂತ ನೆನಪಿದೆ ತಾನೆ? ಓ ಸರಿ, ಬಾ. ಈಗ ಏನು ಅಂತ ಬೇಗ ಹೇಳ್ತೀರಾ? ಅದೇ ಹೆಂಗೆ ಹೇಳೋದು ಅಂತಲೇ ಗೊತ್ತಾಯ್ತಿಲ್ಲ. ಸರಿ, ನಾನು ಹಂಗಾರೆ ಹೋಗ್ತೀನಿ. ಅಯ್ಯ, ಇರಿ ನಮರೇ, ಇವಾಗ ನೀವು ಖುಷಿಯಾಗಿ ಅಂದರೆ ಸಂತೋಷವಾಗಿದ್ದೀರ ತಾನೇ? ಏನು? ಹೇಳಿ, ನೀವು ಸಂತೋಷವಾಗಿ ಇದ್ದೀರ ತಾನೇ? ಯಾಕೆ ಹೀಗೆ ಕೇಳ್ತಿದ್ದೀರಾ ರಾಮವ್ರೆ? ನನ್ನ ನೋಡಿದ್ರೆ ನಾನು ಸಂತೋಷವಾಗಿದ್ದೀನಿ ಅಂತ ಅನ್ಸಲ್ವಾ ನಿಮಗೆ? ಹಂಗಲ್ಲ, ನಾವು ನೋಡೋದಕ್ಕೂ ಮನ್ಸಾಗಿರೋದಕ್ಕೂ ವ್ಯತ್ಯಾಸ ಆಯ್ತಲ್ವಾ? ನಿಮ್ಮ ಬಾಯಾರ ಹೇಳಿ. ನಾನು ಸಂತೋಷವಾಗೇ ಇದ್ದೀನಿ. ಹಬ್ಬ, ಹಂಗಾರೆ ನಾನು ನಿಮ್ಮನ್ನ ಸಂದಾಗ ನೋಡ್ಕೊತಾ ಇವನಿ ಅಂತಲೇ ಅರ್ಥ ಅಲ್ವರ? ರಾಮವ್ರೆ, ಏನಿದೆಲ್ಲ? ಇದನ್ನು ಕೇಳಕ್ಕೆ ನೀವು ನನ್ನ ಅಷ್ಟೊತ್ತಿಂದ ಕೂಡ್ಸಿದ್ರಾ? ಪ್ಲೀಸ್ ಹೇಳಿ.
ರಾಮು ಅವರೇ, ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಆದರೆ ಇವಾಗ ನಂಗೆ ತುಂಬ ಹಶ್ವಾಗ್ತಿದೆ. ಬನ್ನಿ ಹೋಗೋಣ. ಹ್ಞೂ ಆಯಿತು, ಕಡೆದು ಹಾಂ. ಸರಿ, ಬೇಗ. ನಿಮಗೆ ನನ್ನಿಂದ ಏನಾರ ಬೇಕಾ ನಮ್ಮರೆ? ಆ ದೇವ್ರೆ, ಇವ್ರಿಗೆ ಏನಾಯ್ತಪ್ಪ? ಅಂದರೆ ನಿಮ್ಮ ಇನ್ನೂ ಖುಷಿ ಪಡಿಸೋಂಥದ್ದು, ನಿಮ್ಮನ್ನ ಇನ್ನೂ ಸಂತೋಷವಾಗಿ ಮಡ್ಗೋಂಥದ್ದು ನನ್ನ ಕಡೆಯಿಂದ ಏನಾರ ಬೇಕಾ ನಮ್ಮರೆ? ಈಗ ಸದ್ಯಕ್ಕೆ ಏನು ಬೇಡ. ನನಗೆ ಬೇಕಾದಾಗ ನಾನೇ ಕೇಳಿ ತಗೋತೀನಿ. ಏನು ನೀವೇ ಕೇಳಿ ತಗೋತೀರಾ? ಸುಮ್ಮನೆ ಎಲ್ಲದಕ್ಕೂ ಗಾಬರಿ ಆಗ್ತೀರಾ. ಹೋಗಿ ನೀವು. ಚಿಕ್ಕೇಜ್ಮಾನ್ರೆ, ಏನಾಯ್ತು ಚಂದ್ರಿ? ಏನು ಅಂತ ಹೇಳಿ ಟೀಚರಮ್ಮ, ಅಕ್ಕವರು ಮನೆ ಬಿಟ್ಟು ಹೋಯ್ತೀನಿ ಅಂತವ್ರೆ. ಬಿರ್ನೆ ಬನ್ನಿ ಚಿಕ್ಕೇಜ್ಮಾನ್ರೆ. ಏನು? ಅವ್ರ ಮನ್ಸಿಗೆ ಏನೋ ಸಾನೇ ನೋವಾಗೈತಂತೆ. ಬಿರ್ನೆ ಬನ್ನಿ ಚಿಕ್ಕೇಜ್ಮಾನ್ರೆ. ಅದಕ್ಕೆ ನಿಂತ್ಕೊಳ್ಳೋದಕ್ಕೆ ನನ್ನ ಯಾರು ತಡಿಬೇಡಿ ಬಾವ, ನಾನು ಹೋಗ್ತೀನಿ. ಅದಕ್ಕೆ ಯಾಕೆ ಅದಕ್ಕೆ ಹಿಂಗೆ ಮಾಡ್ತಿದ್ದೀರಾ? ಈಗ ಮನೆ ಬಿಟ್ಟೋಗಂಥದ್ದು ಏನಾಯ್ತು? ನಂದೇ ತಾವ್ರೆ, ಏನಾಯ್ತು? ನನ್ನೇನು ಕೇಳ್ಬೇಡಿ ಜಾನಕಿ, ನಾನು ಹೋಗ್ತಿದ್ದೀನಿ ಅಷ್ಟೇ. ಅಕ್ಕ ಇರಿ ಅಕ್ಕ, ನೀವು ಹೋದ್ಮ್ಯಾಕೆ ನಾನು ಈ ಮನೇಲಿ ಇದ್ದು ಏನು ಮಾಡಲಿ? ನಾನು ಬರ್ತೀನಿ. ಅದಕ್ಕೆ ನಿಮ್ದು ಅಮ್ಮಯ್ಯ ಅಂತೀನಿ, ನಿಂತ್ಕೊಳ್ಳಿ ಅದಕ್ಕೆ. ಇಲ್ಲ ಬಾವ, ನನ್ನ ಮನ್ಸಿಗೆ ತುಂಬ ಬೇಜಾರಾಗಿದೆ. ನಾನೀ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಅದಕ್ಕೆ ಅಯ್ಯೋ ಏನೋ ಗೊತ್ತಿಲ್ಲದೆ ಕೇಳ್ಬಿಟ್ಟೆ, ಅದಕ್ಕೆ ಅಂತ ನಿಮ್ಮ ತಗೋಕ್ಕೆ ಸಮಯನೂ ಕೇಳಿದೆ. ಇನ್ನೂ ನನ್ನ ಮೇಲೆ ಪಾಪನಾ? ರಾಮು ಅವರೇ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ನಂದಿತಾ ಅವ್ರೆ, ನೀವಾದ್ರೂ ಹೇಳಿ. ಏನು ಅಂತ ಹೇಳಿ ಜಾನಕಿ ಅವರೇ? ಆ ಕೇಶವನ್ ಮಾತು ಕೇಳ್ಕೊಂಡು ಬಾವ ನನ್ನ ಮೇಲೆ ಅನುಮಾನ ಪಟ್ರು. ಅಯ್ಯೋ ಅದಕ್ಕೆ ಹಂಗೆಲ್ಲ ಏನಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ. ಏನು? ಕೇಶವನ್ ಮಾತು ಕೇಳಿನ? ಏನ್ ಹೇಳ್ತಾ ಇದ್ದೀರಾ? ಹೌದು ಜಾನಕಿ, ಬಾವ ಬೆಳಗ್ಗೆ ನಿಮಗೆ ಒಂದು ಮಾತು ಹೇಳ್ದೆ ಆ ಕೇಶವನ್ಗೆ 4 ಬಾರಿಸಿ ಬುದ್ಧಿ ಮಾತು ಹೇಳೋದಕ್ಕೆ ಹೋದ್ರು. ಅವನು ನನ್ನ ನೋಡಿದ ಕೂಡಲೇ ಇದನ್ನೆಲ್ಲ ಮಾಡೋಕ್ಕೆ ಹೇಳಿದ್ ನಾನೇ ಅಂತ ನನ್ನ ಮೇಲೆ ಅಪವಾದ ಹೊರ್ಸಕ್ಕೆ ನೋಡ್ದ. ಬಾವ ಅದನ್ನೇ ನಂಬ್ಕೊಂಡು ನನ್ನನ್ನೇ ಪ್ರಶ್ನೆ ಮಾಡಿದ್ರು. ಅದಕ್ಕೆ ನಾನು ನಿಮ್ಮ ಮೇಲೆ ಅನುಮಾನ ಪಡಲಿಲ್ಲ. ಅದಕ್ಕೆ ಅವನಂಗೆ ಹೇಳ್ತಾವನಲ್ಲ ಅಂತ ನಿಮ್ಮ ತಾವು ಕೇಳಕ್ಕೆ ಬಂದೆ ಅಷ್ಟೇ. ರಾಮು ಅವರೇ, ಈ ವಿಷಯ ಯಾಕೆ ನನ್ನ ಹತ್ರ ಹೇಳಿಲ್ಲ ನೀವು? ಆದ್ರೂ ಬಾಬಾ, ನನಗೆ ತುಂಬಾನೇ ಬೇಜಾರಾಗ್ತಿದೆ. ನಾನು ಹೋಗ್ತೀನಿ. ನಂದಿತಾ ಅವ್ರೆ, ನಿಂತ್ಕೊಳ್ಳಿ. ಈ ವಿಷಯನ ತುಂಬ ದೊಡ್ಡದು ಮಾಡೋದು ಬೇಡ. ಮಾವಂಗೆ ಗೊತ್ತಾದರೆ ನೊಂದ್ಕೋತಾರೆ. ಆದರೂ ಬಾವ ನನ್ನ ಮೇಲೆ. ನಂದಿತಾ ಅವ್ರೆ, ನಿಮಗೆ ರಾಮೂರ್ ಬಗ್ಗೆ ಚೆನ್ನಾಗೇ ಗೊತ್ತಲ್ವಾ? ರಾಮೂರ್ ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದಿದ್ರೆ ಈ ವಿಷಯ ನನ್ನ ಹತ್ರ ಹೇಳಬೇಕಿತ್ತು. ಅವ್ರ ಈ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ನಿಮ್ಮ ಮೇಲಿರೋ ಗೌರವ ಅರ್ಥ ಆಗಬೇಕಿತ್ತಲ್ವಾ? ಈ ವಿಷಯನ ಇಲ್ಲಿಗೆ ಬಿಡಿ.
ಅದಕ್ಕೆ ನನ್ನಿಂದ ಏನಾದ್ರು ತೆಪ್ಪಾಗಿದ್ರೆ ರಾಮ್ ಅವರೇ ಇರಿ. ನಂದಿತವ್ರೆ, ನೀವೇನು ತಪ್ಪು ಮಾಡಿಲ್ಲ ಅಲ್ವಾ? ನಡೀರಿ, ಊಟ ಮಾಡೋಣ. ಇಲ್ಲ, ಅದಕ್ಕೆ ಒಂದ್ಕಿಂತ ಏಳುವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ಬಾವಾ, ನೀವು ಹೋಗಿ ಊಟ ಮಾಡಿ. ಜಾನಕಿ ಅವ್ರು ಹೇಳಿದ್ರಲ್ವಾ, ಈಗ ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ನೀವು ಹೋಗಿ ಊಟ ಮಾಡಿ. ಸರಿನಾ? ನಡೀರಿ, ಕೈಕಾಲು ಮುಖ ತೊಳ್ಕೊಂಡು ಬನ್ನಿ. ನಂದಿತಾವ್ರೆ, ಒಂದು ನಿಮಿಷ. ಏನು ಜಾನಕಿ? ನಿಮ್ದೇನೂ ತಪ್ಪಿಲ್ಲ ಅಂದಮೇಲೆ ನೀವ್ಯಾಕೆ ಸೀರಿಯಸ್ ಆಗಿ ತಗೊಂಡ್ರಿ? ನಮ್ದೇನೂ ತಪ್ಪಿಲ್ಲ ಅಂದಾಗ ಯಾರು ಏನೇ ಅಂದರೂ ನಾವು ದುಡುಕ್ಬಾರ್ದು. ಬ್ಯಾಗ್ ಇಟ್ಬಿಟ್ಟು ಊಟಕ್ಕೆ ಬನ್ನಿ. ಏನಕ್ಕ ಇದು? ಗಂಡ ಹೋಗೋ ಗಂಟ ಸುಮ್ಕಿದ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ಹೋಯ್ತವಳೆ. ಇದಕ್ಕೇನು ಅರ್ಥ? ಈ ಬ್ಯಾಗ್ ತಗೊಂಡು ರೂಮಲ್ಲಿ ಇಟ್ಬಿಟ್ಟು ಬಾ ಅಂತ ಅರ್ಥ. ತಗೊಂಡೋಗೆ. ಆಯಿತು. ಬಿಡು, ತಗೊಂಡೋಗು. ನಮ್ಮರೆ ಕೋಪನ ಇಲ್ಲ. ದಿಟ್ವಾಲು ನಂಗೆ ಗೊತ್ತು, ನಿಮಗೆ ಕೋಪ ಇದ್ರೂ ಇಲ್ಲ ಅಂತಲೇ ಹೇಳೋದು. ಅಷ್ಟು ಗೊತ್ತಿದ್ರು ಆ ಕೇಶವ ನೋಡಕ್ಕೆ ಯಾಕೆ ಹೋಗಿದ್ರಿ ಪೈಲ್ವಾನ್ರೆ? ನಮ್ಮರೆ ಅವನ್ನ ಹಂಗೆ ಬಿಡೋಕ್ಕೆ ಮನಸ್ಸಾಗಲಿಲ್ಲ. ನೀವು ಹೇಳಿದ್ರಲ್ಲ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ, ಅದಕ್ಕೆ ನಾನು ಯಾರ ತವನೂ ಹೇಳಿರಲಿಲ್ಲ. ಅದು ಹೆಂಗೋ ಅದಕ್ಕೆ ಮದ್ದಿಗೆ ಬಂದ್ಬಿಟ್ಟು ಹೊಸಿ ಎಡವಟ್ಟಾಗೋಯ್ತು ಅಷ್ಟೇ. ನೀವೇನು ತಲೆ ಕೆಡಿಸ್ಕೊಬಿಡಿ, ಅದಕ್ಕೆ ಆವಾಗ ಹಂಗೆಯ ಅವರಾಗೆ ಸರ್ ಹೋಯ್ತಾರೆ. ಈ ಥರದ್ದು ಎಡವಟ್ಟು ಇನ್ಮ್ಯಾಕೆ ಆಗಬಾರ್ದು ಅಂದರೆ ಮೊದಲು ಹೆಂಡ್ತಿಗೆ ಹೇಳ್ಬೇಕು. ಅರ್ಥ ಆಯ್ತಾ? ಸರಿ ಆಯಿತು. ಮನೆ ಕಳನ? ಅಯ್ಯೋ, ಅಂದರೆ ನೀವಿಲ್ಲಿ, ನಾನು ಅಲ್ಲಿ. ಸರಿ, ನೀವು ಮಲ್ಗಿ, ನಾನು ಸ್ವಲ್ಪ ಹೊತ್ತು ಓದ್ಬಿಟ್ಟು ಬರ್ತೀನಿ. ಸರಿ. ಅಲ್ಲ, ಈಟತ್ತಲ್ಲ ಓದ್ತೀರಾ? ನೀವು ಬರೋ ಮೊದಲು ಓದ್ತಾ ಇದ್ದೆ, ಈಗ ಅದನ್ನು ಕಂಪ್ಲೀಟ್ ಮಾಡಿ ಮಲ್ಕೋತೀನಿ. ಸರಿ. ಏನು ಪುಸ್ತಕ ಅದು? ಇದು ಕ್ಷಣ ಹೊತ್ತು ಆಣಿ ಮುತ್ತು 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 ಮುತ್ತು. ಏನು ಮುತ್ತ? ಹಾಂ, ಇದು ತುಂಬ ಫೇಮಸ್ ಬುಕ್. ನಿಮಗೂ ಓದಿ ಹೇಳಲಾ? ಹಾಂ, ಅಯ್ಯೋ ಬೇಡ ಬೇಡ, ನಾ ಮನೆ ಕತ್ತೀನಿ. ಇದೇನಿಲ್ಲ ಇದು, ಮೇಡಮ್ ಈಟೊತ್ನಾಗೆ ಮುತ್ತಿನ ಬಗ್ಗೆ ಓದ್ತವ್ರೆ. ನನಗೆ ಮಂಜ ಮತ್ತು ಹುಡುಗರು ಹೇಳ್ದಂಗೆ ಇವ್ರಿಗೇನಾರ ಹೇಳ್ಬಿಟ್ರಾ?
ನಾರಿ ನರ ನಾರಿ ನನ್ನ ನಾರಿ ನರ ನಾರಿ ನನ್ನ